ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಚಿತ್ರದುರ್ಗದ ಬಳಿಯಲ್ಲಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕ ಹಾಗೂ ಕ್ಲೀನರ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಅಪಘಾತದಲ್ಲಿ ಗಾಯಗೊಂಡಿರುವಂತಹ ಬಸ್ ಚಾಲಕ ಹಾಗೂ ಕ್ಲೀನರ್ ಈ ಇಬ್ಬರಿಗೂ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಚಾಲಕ ರಫೀಕ್ ಹಾಗೂ ಕ್ಲೀನರ್ ಸಾದಿಕ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕ್ಲೀನರ್ ಸಾದಿಕ್ ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯ ನಿವಾಸಿ ಅಂತ ಕೂಡ ಮಾಹಿತಿಗಳು ಲಭ್ಯವಾಗಿದೆ. 8 ದಿನಗಳ ಹಿಂದಷ್ಟೇ ಕೆಲಸಕ್ಕೆ ಹೋಗಿ ಸೇರಿಕೊಂಡಿದ್ದ ಸಾದಿಕ್ 8 ದಿನಗಳ ಹಿಂದಷ್ಟೇ ಹೋಗಿ ಕೆಲಸಕ್ಕೆ ಸೇರಿಕೊಂಡಿದ್ದರೂ ಅಪಘಾತ ಸಂಭವಿಸಿದೆ. ಬಸ್ ಚಾಲಕ ರಫೀಕ್ ಹಾವೇರಿ ಜಿಲ್ಲೆ ಶಿಗ್ಗಾವಿಯ ನಿವಾಸಿ. ಕಳೆದ 20 ವರ್ಷಗಳಿಂದ ಬಸ್ ಓಡಿಸ್ತಾ ಇದ್ದಾರೆ ರಫೀಕ್. 1 ವರ್ಷದ ಹಿಂದಷ್ಟೇ ಸೀ ಬರ್ಡ್ ಬಸ್ನಲ್ಲಿ ಆತ ಚಾಲಕನಾಗಿ ಕೆಲಸಕ್ಕೆ ಸೇರಿದ್ರು. ನಿನ್ನೆ ರಾತ್ರಿ 8 ಗಂಟೆಗೆ ಪತ್ನಿಗೆ ಕರೆ ಮಾಡಿದ್ರು ರಫೀಕ್. ಮನೆಯವರಿಗೆ ಮಾತನಾಡಿದ್ದಾರೆ, ಆರೋಗ್ಯ ಕೂಡ ವಿಚಾರಿಸಿದ್ದ. ಚಾಲಕ ರಫೀಕ್ ಮತ್ತು ಕ್ಲೀನರ್ ಸಾದಿಕ್ ಇಬ್ಬರೂ ಸಂಬಂಧಿಕರು ಒಂದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಡ್ರೈವರ್ ಹಾಗೂ ಕ್ಲೀನರ್ ಇಬ್ಬರಿಗೂ ಕೂಡ ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರ ಆರೋಗ್ಯ ಸ್ಥಿತಿ ಹೇಗಿದೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಚಿತ್ರದುರ್ಗದ ಬಳಿ ನಡೆದಂತಹ ಏನು ಬಸ್ ಅವಘಡ ಏನಿದೆ, ಅವಘಡದ ಮುಖ್ಯ ಇಲ್ಲಿ ಅಂತಾರೆ ಚಾಲಕ ಮತ್ತು ನಿರ್ವಾಹಕ ಇಬ್ಬರನ್ನು ಸಹ ಇಲ್ಲಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಬರಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಒಂದು ತೀವ್ರ ನಿಗಾ ಘಟಕದಲ್ಲಿ ಇಬ್ಬರಿಗೂ ಇಲ್ಲಿ ಅಂದ್ರೆ ಚಿಕಿತ್ಸೆ ಈಗ ನೀಡಲಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಇದ್ದರು ಇಬ್ಬರನ್ನು ಸಹ ಇಲ್ಲಿ ಅಂದ್ರೆ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅವರು ಮೂಲತಃ ಇಲ್ಲಿ ಅಂತಂದ್ರೆ ಏನು ಮೊಹಮ್ಮದ್ ಸಾದಿಕ್ ಇದ್ದಾನೆ, ಈತ ಕ್ಲೀನರ್, ಈತ ಮೂಲತಃ ಹುಬ್ಬಳ್ಳಿಯವ. ಇನ್ನೊಬ್ರು ಏನಿದ್ದಾರೆ ಇದು ಯಲ್ಲಾಪುರದ ಮೂಲದ ನಿವಾಸಿ ಇವು ರಫೀಕ್ ಅಂತೇಳಿ, ಅವರು ಸಹ ಇಲ್ಲಿ ಅಂದ್ರೆ ಇಬ್ಬರನ್ನು ಸಹ ಇಲ್ಲಿ ಚಿಕಿತ್ಸೆ ಪಡೆಯಲಾಗ್ತದೆ. ಈ ಘಟನೆ ರಾತ್ರಿ 1 ಗಂಟೆ ಸುಮಾರಿಗೆ ಅವರು ಕುಟುಂಬಕ್ಕೆ ಫೋನ್ ಮಾಡಿ, ಅದಕ್ಕಿಂತ ರಾತ್ರಿ 10 ಗಂಟೆ ಸುಮಾರಿಗೆ ಈ ಸಂಪರ್ಕಕ್ಕೆ ಒಂದು ಫೋನ್ ಮಾಡಿ ಹೇಳ್ತಾರೆ, ನಾವು ಈಗಾಗ ಬೆಂಗಳೂರು ಬಿಟ್ಟಿದ್ದೀವಿ, ಬೆಂಗಳೂರಿನ ಬಿಟ್ಟು ಗೋಕರ್ಣಕ್ಕೆ ಈಗ ಇವತ್ತು ನಾವು ಪ್ರಯಾಣ ಬೆಳೆಸ್ತಾ ಇದೀವಿ, ನಮ್ಮ ಜೊತೆ ಪ್ಯಾಸೆಂಜರ್ ಇದ್ದಾರೆ, ನಾವೆಲ್ಲರನ್ನು ಕರ್ಕೊಂಡು ಹೋಗ್ತೀವಿ, ಬೆಳಿಗ್ಗೆ ಮುಟ್ಟಿದ ತಕ್ಷಣ ನಿಮ್ ಜೊತೆ ಮಾತನಾಡ್ತೀವಿ ಅಂತೇಳಿ ರಫೀಕ್ ತಮ್ಮ ಪತ್ನಿಗೆ ಫೋನ್ ಮಾಡಿ ಹೇಳಿರ್ತಾನೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ರಾತ್ರಿ 1:45 ಸುಮಾರಿಗೆ ಈ ಒಂದು ಘಟನೆ ನಡೀತಾ. ಯಾಕಂದ್ರೆ ಟಿವಿ ಜೊತೆ ಏನು ಮೊಹಮ್ಮದ್ ಸಾದಿಕ್ ಇದನ್ನೇ ಕ್ಲೀನರ್ ಮಾತನಾಡುವಾಗ ಹೇಳಿದ, ನಮಗೆ ನಾನು ನಿದ್ದೆ ಮಲ್ಕೊಂಡಿದ್ದೆ, ಈ ಸಮಯದಲ್ಲಿ ಏಕಾಏಕಿ ಆ ಕಡಿದಂತಹ ಏನು ಟ್ಯಾಂಕ್ ಏನಿದೆ ಆ ಲಾರಿ ಏನಿದೆ ಏಕಾಏಕಿ ನಮ್ಮ ಬಸ್ಗೆ ಬಂದು ಡಿಕ್ಕಿ ಹೊಡೆದಾಗ ನಾನು ಇಲ್ಲಿ ಅಂತಾರೆ 100 ಮೀಟರ್ ಅಂತರದಲ್ಲಿ ಹೋಗಿ ಬಿದ್ದ ತಕ್ಷಣ ನನಗೆ ಇಲ್ಲಿ ಅಂತಂದ್ರೆ ಎಚ್ಚರ ಆಯ್ತು. ನಂತರ ನಾನು ಎದ್ದು ನೋಡಿದಾಗ ಇಲ್ಲಿ ಅಂತಂದ್ರೆ ನಮ್ಮ ಮಾಮ ಏನಿದ್ದಾರೆ ರಫೀಕ್ ಅವರು ಇಲ್ಲಿ ಅಂದ್ರೆ ಸ್ಟೇರಿಂಗ್ ಮತ್ತು ಏನು ಸೀಟ್ ನಡುವೆ ಸಿಕ್ಕಾಕೊಂಡಿದ್ರು. ಅವರನ್ನ ಇಲ್ಲಿ ಅಂದ್ರೆ ಸ್ಥಳೀಯರು ಮತ್ತು ನಾವು ಇಬ್ಬರನ್ನು ಸಹ ಇಲ್ಲಿ ಅಂದ್ರೆ ಡೋರ್ ಹೊಡೆದು ಹೊರಗಡೆ ತೆಗೆದುಕೊಂಡು ಬಂದು ರಕ್ಷಣೆ ಮಾಡಿದ್ವಿ. ಆದ್ರೆ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಕುಟುಂಬಸ್ಥರಿಗೂ ಸಹ ಇಲ್ಲಿ ಅಂತ ಮಾತನಾಡಿದಾಗ ಇಲ್ಲ ನೀವು ಹುಬ್ಬಳ್ಳಿಗೆ ಬನ್ನಿ ಅನ್ನೋ ಮಾತನ್ನು ಹೇಳಿದ್ರೆ, ಹೀಗಾಗಿ ಇಬ್ಬರನ್ನು ಸಹ ನಂತರ ಹುಬ್ಬಳ್ಳಿಗೆ ಆಂಬುಲೆನ್ಸ್ ಮುಖಾಂತರ ಕರೆದುಕೊಂಡು ಬರಲಾಗಿದೆ. ನಮ್ಗೆ ಈಗಾಗಲೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಮೊಹಮ್ಮದ್ ಸಾದಿಕ್ ಕ್ಲೀನರ್ ಇದ್ದಾನೆ, ಅವನು ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರಕ್ಕೆ ಕಂಡಿದೆ. ಆದ್ರೆ ಇವತ್ತು ರಫೀಕ್ ಏನಿದೆ, ಮೊಹಮ್ಮದ್ ಸಾದಿಕ್ ಈಗಾಗಲೇ ಮಾತನಾಡ್ತಾ ಇದ್ದಾನೆ. ರಫೀಕ್ ಚಾಲಕ ಏನಿದೆ, ಚಾಲಕನ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ, ಆತನಿಗೂ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಅಭಿಷೇಕ ಬಕೆಟ್